ಅಮೆರಿಕದ ವಾಯುನೆಲೆಗಳ ಮೇಲೆ ಇರಾನ್ ಕ್ಷಿಪಣಿ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಾನ್ನ ಶಾಂತಿಯುತ ಪರಮಾಣು ಸೌಲಭ್ಯಗಳ ಮೇಲೆ ಅಮೆರಿಕ ನಡೆಸಿದ ದಾಳಿಗೆ ಪ್ರತೀಕಾರದ ದಾಳಿ ನಡೆಸಿದ್ದೇವೆ ಅಂತ ಐಆರ್ಜಿಸಿ ಸ್ಪಷ್ಟನೆ ಕೊಟ್ಟಿದೆ. ಐಆರ್ಜಿಸಿ ಅಂದ್ರೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕಾರ್ಪ್ಸ್ ನಿಂದ ಹೇಳಿಕೆಯನ್ನು ರಿಲೀಸ್ ಮಾಡಲಾಗಿದೆ. ಅಮೆರಿಕ ವಾಯುನೆಲೆಗಳ ಮೇಲೆ ಆದಂತಹ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಐಆರ್ಜಿಸಿ ಈ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದೆ. ಪಶ್ಚಿಮ ಏಷ್ಯಾದಲ್ಲಿ ಅಮೆರಿಕದ ಅತಿ ದೊಡ್ಡ ಮಿಲಿಟರಿ ನೆಲೆಯಾದಂತಹ ಕತಾರ್ನಲ್ಲಿ ಇರುವ ಅಲ್ ಉದೈತ್ ವಾಯುನೆಲೆಯ ಮೇಲೆ ದಾಳಿಯನ್ನ ನಡೆಸಲಾಗಿರುವಂಥದ್ದು. ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಐಆರ್ಜಿಸಿ ಸ್ಪಷ್ಟನೆಯನ್ನ ಕೊಟ್ಟಿದೆ. ಪ್ರಬಲ ಕ್ಷಿಪಣಿ ದಾಳಿಯನ್ನ ನಡೆಸಿದ್ದೇವೆ ಅಂತ ಘೋಷಣೆ ಮಾಡಿದೆ. ಆಪರೇಷನ್ ಬಶರತ್ ಅಲ್ ಫಾತ್ ಅನ್ನೋ ಹೆಸರಿನ ಅಡಿಯಲ್ಲಿ ನಡೆಸಲಾದಂತಹ ಪ್ರತೀಕಾರದ ದಾಳಿಯನ್ನ ಭದ್ರತಾ ಮಂಡಳಿಯು ಅನುಮೋದಿಸಿತ್ತು. ಇರಾನ್ನ ಸುಪ್ರೀಂ ರಾಷ್ಟ್ರೀಯ ಭದ್ರತಾ ಮಂಡಳಿಯು ಅನುಮೋದಿಸಿತ್ತು ಅಂತ ಸ್ಪಷ್ಟನೆ ನೀಡಲಾಗಿದೆ. ಸಹೋದರ ರಾಷ್ಟ್ರ ಕತಾರ್ಗೆ ಯಾವುದೇ ಬೆದರಿಕೆ ಒಡ್ಡಲ್ಲ, ಕೇವಲ ಅಮೆರಿಕದ ವಾಯುನೆಲೆಗಳನ್ನ ಗುರಿಯಾಗಿಸಿ ನಾವು ದಾಳಿ ಮಾಡ್ತೀವಿ. ಇರಾನ್ ರಾಷ್ಟ್ರೀಯ ಭದ್ರತಾ ಮಂಡಳಿಯಿಂದ ಈ ಬಗ್ಗೆ ಹೇಳಿಕೆಯನ್ನ ರಿಲೀಸ್ ಮಾಡಲಾಗಿದೆ. ನಾವು ಅಲ್ಲಿನ ಜನ ಇರಬಹುದು ಅಥವಾ ಸಹೋದರ ರಾಷ್ಟ್ರ ಕತಾರ್ ಏನಿದೆ ಅವರಿಗೆ ಯಾವುದೇ ರೀತಿಯಾದಂತಹ ಬೆದರಿಕೆ ಒಡ್ಡಲ್ಲ, ಕೇವಲ ಅಮೆರಿಕದ ವಾಯುನೆಲೆಗಳನ್ನ ಗುರಿಯಾಗಿಸಿ ನಾವು ದಾಳಿ ಮಾಡ್ತೀವಿ ಅಂತ ಇರಾನ್ ರಾಷ್ಟ್ರೀಯ ಭದ್ರತಾ ಮಂಡಳಿಯಿಂದ ಹೇಳಿಕೆಯನ್ನ ರಿಲೀಸ್ ಮಾಡಲಾಗಿದೆ. ಗಮನಿಸಬಹುದಾಗುತ್ತೆ, ಕತಾರ್ನ ಜನ ನಿಜಕ್ಕೂ ಬೆಚ್ಚಿ ಬಿದ್ದಿದ್ದಾರೆ. ಯಾವಾಗ ಕ್ಷಿಪಣಿಗಳ ಶಬ್ದ ಕೇಳ್ತೋ ಆಗ್ಲೇನೆ ಅಲ್ಲಿನ ಜನ ಬೆಚ್ಚಿ ಬಿದ್ದಿರುವಂಥದ್ದು. ಮಾಲ್ನ ಒಳಭಾಗದಲ್ಲಿ ಹೆದರಿ ಓಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಕೂಡ ಗಮನಿಸಬಹುದಾಗುತ್ತೆ. ಇದ್ರ ಜೊತೆಗೆ ಸಾಕಷ್ಟು ಜನ ಹೊರಗಡೆ ಬಂದು ಮೊಬೈಲ್ಗಳಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದಾರೆ. ಯಾವಾಗ ಏನಾಗುತ್ತೋ ಅನ್ನೋ ಒಂದು ಆತಂಕದಲ್ಲಿ ಅಲ್ಲಿನ ಜನ ಇದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಾನ್ ಈಗ ಸ್ಪಷ್ಟನೆಯನ್ನ ಕೊಟ್ಟಿದೆ, ನಾವು ಅಲ್ಲಿನ ಜನರ ಮೇಲೆ ದಾಳಿ ಮಾಡೋದಿಲ್ಲ ಅಂತ. 8 ದೇಶಗಳಲ್ಲಿ ಇರುವ ಅಮೆರಿಕದ ಏರ್ಬೇಸ್, ಒಂದು ಕತಾರ್ನ ಅಲ್ ಉದೈತ್ ವಾಯುನೆಲೆ, ಸೌದಿಯ ಪ್ರಿನ್ಸಸ್ ಸುಲ್ತಾನ್ ವಾಯುನೆಲೆ, ಬಹ್ರೀನ್ನಲ್ಲಿರುವಂತಹ NSA ಬಹ್ರೀನ್ ವಾಯುನೆಲೆ, ಕುವೈತ್ನ ಕ್ಯಾಂಪ್ ಆರಿಫ್ ಜನ್, ಆಲಿ ಅಲ್ ಸಲೀಮಾ ವಾಯುನೆಲೆ, ಹಾಗೆ UAE ಇರುವಂತಹ ಅಲ್ ದಫ್ರಾ ವಾಯುನೆಲೆ, ಓಮನ್ನಲ್ಲಿ ಇರುವಂತಹ ತುಮೈತ್ ಮಸಿರತ್ ವಾಯುನೆಲೆ, ಇರಾನ್ನ ಅಲ್ ಅಸದ್ ಎರ್ಬಿಲ್ಲಾ ವಾಯುನೆಲೆ, ಸಿರಿಯಾದಲ್ಲಿರುವಂತಹ ಅಲ್ ತನಾಫ್ ವಾಯುನೆಲೆ, ಎಲ್ಲ ಕಡೆ ಅಮೆರಿಕ ಸೇನೆ ತನ್ನ ಸೇನೆಯನ್ನ ಈಗಾಗಲೇ ನಿಯೋಜನೆ ಮಾಡಿದೆ. ಈಗಾಗಲೇ ಇರಾನ್ ಮೇಲೆ ದಾಳಿಯನ್ನು ನಡೆಸಿರುವಂಥದ್ದು. ಪರಮಾಣು ಕೇಂದ್ರಗಳನ್ನು ಟಾರ್ಗೆಟ್ ಮಾಡಿಕೊಂಡು ಅಮೆರಿಕ ದಾಳಿಯನ್ನು ನಡೆಸಿದೆ. ಇದಕ್ಕೆ ಪ್ರತಿಯಾಗಿ ಈಗ ಇರಾನ್ ಕೂಡ ದಾಳಿಯನ್ನು ನಡೆಸಲಾಗ್ತಾ ಇರುವಂಥದ್ದು. ಕುವೈತ್ ಮೇಲೆ ಆದಂಥ ದಾಳಿಯನ್ನು ನಾವು ಗಮನಿಸಿದ್ವಿ, ಯಾವ ರೀತಿಯಾಗಿ ಇರಾನ್ ದಾಳಿಯನ್ನು ಮಾಡ್ತಾ ಇರುವಂಥದ್ದು. ಬಟ್ ಅಲ್ಲಿ ಏನು ಸಾವು ನೋವಾಗಿದೆ ಅಥವಾ ಎಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ ಅನ್ನೋದ್ರ ಬಗ್ಗೆ ಅಧಿಕೃತ ಮಾಹಿತಿ ಇನ್ನೂ ಕೂಡ ಲಭ್ಯವಾಗಿಲ್ಲ. ಬಟ್ ಒಂದಷ್ಟು ದೃಶ್ಯಾವಳಿಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಇಲ್ಲಿ ಗಮನಿಸ್ತಾ ಇದೀವಲ್ಲ, ಅಮೆರಿಕದ ವಿರುದ್ಧ ಇರಾನ್ ನಡೆಸಿದಂಥ ಪ್ರತಿ ದಾಳಿ ಏನಿದೆ, ಎಡಭಾಗದ ದೃಶ್ಯಾವಳಿಗಳು, ಅಲ್ಲಿ ರೆಡಾರ್ಗಳ ಮುಖಾಂತರ ಆ ಒಂದು ಕ್ಷಿಪಣಿಗಳನ್ನ ಅಲ್ಲೇ ಹೊಡೆದುರುಳಿಸುವಂತಹ ಒಂದು ಪ್ರಯತ್ನ ಆಗಿರುವಂತದ್ದನ್ನ ಗಮನಿಸ್ತಾ ಇದ್ದೀವಿ. ಅದರಿಂದಾಗಿ ಎಷ್ಟು ಪ್ರಮಾಣದ ಹಾನಿ ಆಗಿದೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಇಲ್ಲ. ಕತಾರ್ನ ದೋಹಾದ ಅಮೆರಿಕ ವಾಯುನೆಲೆ ಮೇಲೆ ದಾಳಿಯಾಗಿದೆ. ದಾಳಿಯಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಇರಾನ್ ಕ್ಷಿಪಣಿ ದಾಳಿಯ ಕುರಿತು ಕತಾರ್ನಿಂದ ಹೇಳಿಕೆಯನ್ನು ನೀಡಲಾಗಿದೆ. ಕತಾರ್ನ ದೋಹಾದ ಅಮೆರಿಕ ವಾಯುನೆಲೆ ಮೇಲೆ ಇರಾನ್ ನಡೆಸಿದಂತಹ ದಾಳಿ ಏನಿದೆ, ದಾಳಿಯಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಅಂತ ಹೇಳಿಕೆಯನ್ನ ರಿಲೀಸ್ ಮಾಡಲಾಗಿದೆ. ಇರಾನ್ ಕ್ಷಿಪಣಿ ದಾಳಿಯ ಕುರಿತು ಕತಾರ್ನಿಂದ ಹೇಳಿಕೆಯನ್ನ ರಿಲೀಸ್ ಮಾಡಲಾಗಿರುವಂಥದ್ದು. ಈಗಾಗಲೇ ಹೇಳ್ತಾ ಇದ್ವಿ, ಇಲ್ಲಿ ಗಮನಿಸ್ತಾ ಇದ್ವಲ್ಲ, ಎಡಭಾಗದಲ್ಲಿ ಏನು ಕ್ಷಿಪಣಿಗಳ ದಾಳಿ ಆಗ್ತಾ ಇದೆ ಅವುಗಳನ್ನ ಅಲ್ಲೇ ಹೊಡೆದುರುಳಿಸುವಂತಹ ಪ್ರಯತ್ನ ಆಗಿರುವಂಥದ್ದು. ಅದರಿಂದಾಗಿ ಯಾವುದೇ ರೀತಿಯಾದಂತಹ ಸಾವು ನೋವು ಸಂಭವಿಸಿಲ್ಲ ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ರಿಲೀಸ್ ಮಾಡಲಾಗಿದೆ ಕತಾರ್ನಿಂದ. ಕತಾರ್ನ ಅಮೆರಿಕ ವಾಯುನೆಲೆ ಮೇಲೆ ಇರಾನ್ ದಾಳಿ ಹಿನ್ನೆಲೆಯಲ್ಲಿ ಕೇರಳದಿಂದ ಕತಾರ್ಗೆ ವಿಮಾನಗಳ ಹಾರಾಟವನ್ನು ಸ್ಥಗಿತಗೊಳಿಸಲಾಗಿದೆ. ಈಗಾಗಲೇ ಸಾಕಷ್ಟು ವಿಮಾನಗಳನ್ನ ಡೈವರ್ಟ್ ಮಾಡಲಾಗಿದೆ. ಇದ್ರ ಜೊತೆಗೆ ಹೊರಡಬೇಕಾಗಿದ್ದಂತಹ ವಿಮಾನಗಳನ್ನ ಸ್ಥಗಿತಗೊಳಿಸಲಾಗಿದೆ. ಕೇರಳದ ಕ್ಯಾಲಿಕಟ್ನಿಂದ ಕತಾರ್ಗೆ ಹಾರಾಟವನ್ನು ಸ್ಥಗಿತಗೊಳಿಸಲಾಗಿದೆ. ದುಬೈ, UAE, ಕತಾರ್ ವಿಮಾನಗಳ ಹಾರಾಟವನ್ನು ಬಂದ್ ಮಾಡಲಾಗಿದೆ. ಕುವೈತ್ ಏರ್ವೇಸ್ನಿಂದಲೂ ಕೂಡ ವಿಮಾನಗಳ ಹಾರಾಟವನ್ನು ಸ್ಥಗಿತಗೊಳಿಸಲಾಗಿದೆ. ಅಲ್ಲಿಂದ ಅಂದರೆ ಕುವೈತ್ನಿಂದ ಬೇರೆ ಬೇರೆ ಭಾಗಗಳಿಗೆ ಹೊರಡಬೇಕಾಗಿದ್ದಂಥ ವಿಮಾನಗಳ ಹಾರಾಟವನ್ನು ಕೂಡ ಸ್ಥಗಿತಗೊಳಿಸಲಾಗಿದೆ. ಇದ್ರ ಜೊತೆಗೆ ಕೇರಳದಿಂದ ಅಲ್ಲಿಗೆ ಹೋಗಬೇಕಾಗಿದ್ದಂಥ ವಿಮಾನವನ್ನು ಈಗಾಗಲೇ ಸ್ಥಗಿತಗೊಳಿಸಲಾಗಿದೆ. ಇದ್ರ ಜೊತೆಗೆ ಬೇರೆ ಬೇರೆ ವಿಮಾನಗಳನ್ನು ಕೂಡ ಕುವೈತ್ಗೆ ಹೋಗಬೇಕಾಗಿದ್ದಂಥ ವಿಮಾನಗಳನ್ನು ಡೈವರ್ಟ್ ಮಾಡಲಾಗಿದೆ. ಇದ್ರ ಜೊತೆಗೆ ಇನ್ನು ಹೊರಡಬೇಕಾಗಿದ್ದಂಥ ವಿಮಾನಗಳನ್ನು ಸ್ಥಗಿತಗೊಳಿಸಲಾಗಿದೆ.